ನೀವು ಆಕ್ಸಿಸ್ 125 ನೋಡಿದ್ದೀರಾ, ಅದರದ್ದೇ ಎಲೆಕ್ಟ್ರಿಕ್ ವರ್ಷನ್ ನೋಡಿದ್ದೀರಾ. ಇದು ಈ ಆಕ್ಸಿಸ್. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ. ನನ್ನ ಹೆಸರು ರಾಲ್ವಿನ್. ವೆಲ್ಕಮ್ ಟು ಫ್ಲೈವೀಲ್. ಈಗ ಫಸ್ಟ್ ರೇಂಜ್ ಬಗ್ಗೆ ಮಾತಾಡೋಣ. ಇದು 95 ಕಿಲೋಮೀಟರ್ಸ್ ನಿಮಗೆ ರೇಂಜ್ ಸಿಗುತ್ತೆ. ಇದು ಕ್ಲೇಮ್ಡ್ ರೇಂಜ್. ರಿಯಲ್ ವರ್ಲ್ಡಲ್ಲಿ ಎಷ್ಟು ಸಿಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಇದನ್ನು ನಾವು ಟೆಸ್ಟ್ ಮಾಡಿ ನೋಡಬೇಕು. ಮತ್ತು ಪ್ರೈಸಿಂಗು ಇನ್ನೂ ಅನೌನ್ಸ್ ಆಗಿಲ್ಲ. ಈ ಮಂತ್ ಎಂಡಲ್ಲಿ ಮೋಸ್ಟ್ಲಿ ಪ್ರೈಸಿಂಗನ್ನು ಅನೌನ್ಸ್ ಮಾಡಲಿಕ್ಕಿದ್ದಾರೆ. ಫಸ್ಟ್ ಡಿಸೈನ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡೋಣ. ಕಂಪ್ಲೀಟ್ ರಿಫ್ರೆಶ್ ಆಗಿದೆ, ಫುಲ್ ಹೊಸ ಸ್ಟೈಲಿಂಗ್ ಜೊತೆ ತುಂಬ ನೀಟಿದೆ. ಪ್ಯಾನಲ್ ಗ್ಯಾಪ್ಸ್ ಅಂತೂ ಎಲ್ಲೂ ಕಾಣಿಸಲ್ಲ. ನನಗೆ ಪರ್ಸ್ನಲ್ ಆಗಿ ತುಂಬ ಖುಷಿ ಆಯಿತು. ಈ ಕಲರ್ ಕೂಡ ಚೆನ್ನಾಗಿದೆ. ಮತ್ತೆ ಜಾಪನೀಸ್ ಇನ್ಫ್ಲೂಯೆನ್ಸ್ ಇದೆ. ಇದು ಸ್ವಲ್ಪ ಜಾಪನೀಸ್ ಮೋಪೆಡ್ ತರ ಕಾಣಿಸುತ್ತೆ. ನಾನು ಕ್ವಿಕ್ ಆಗಿ ಡಿಸೈನ್ ಎಲಿಮೆಂಟ್ ಅಲ್ಲಿ ಏನು ಚೇಂಜಸ್ ಇದೆ ಅಂತ ಹೇಳ್ತೀನಿ. ಹಳೆ ಆಕ್ಸಿಸ್ ತರ ಚೂರು ಇಲ್ಲ, ಕಂಪ್ಲೀಟ್ ರಿಫ್ರೆಶ್ ಆಗಿದೆ. ಫ್ರಂಟ್ ನಿಮಗೆ LED ಹೆಡ್ ಲ್ಯಾಂಪ್ ಸಿಗುತ್ತೆ, ಒಂದು ವರ್ಟಿಕಲ್ LED ಲೈಟ್ ಸಿಗುತ್ತೆ. ಈ ಡಿಸೈನ್ ಎಲಿಮೆಂಟ್ ಮಾತ್ರ ಜಾಸ್ತಿ ಯೂಸೇಜ್ ಇಲ್ಲ. ಇಂಡಿಕೇಟರ್ ಸಿಗುತ್ತೆ. ಮತ್ತೆ ಫ್ರಂಟ್ ಸ್ವಲ್ಪ ಬಲ್ಕ್ ಆಗಿದೆ. ನಿಮಗೆ ನೋಡ್ಬೋದು, ಫ್ರಂಟ್ ನಿಮಗೆ 12 ಇಂಚ್ ಟೈರ್ ಸಿಗುತ್ತೆ, ಹಿಂಗಡೆನೂ 12 ಇಂಚ್ ಸಿಗುತ್ತೆ. ಬಟ್ ಮುಂದ್ಗಡೆ ಡಿಸ್ಕು, ಹಿಂದ್ಗಡೆ ಡ್ರಮ್ ಬ್ರೇಕ್ ಸಿಗುತ್ತೆ. ಅದೇ ಸಿಂಪಲ್ ಡಿಸೈನ್ ಹಿಂದ್ಗಡೆನೂ ಫಾಲೋ ಆಗುತ್ತೆ. ಈ ಕಲರ್ ಕೋಆರ್ಡಿನೇಷನ್ ಏನಿದೆ ತುಂಬ ಚೆನ್ನಾಗಿದೆ. ಇಲ್ಲಿ ನಿಮಗೆ ಗ್ರೇ ಕಲರ್ ಪ್ಯಾನಲ್ ಸಿಗುತ್ತೆ, ಅದೇ ಸೇಮ್ ಸೀಟಲ್ಲೂ ಕೂಡ ಫಾಲೋ ಆಗುತ್ತೆ. ಹಿಂದೆ LED ಲೈಟ್ ಸಿಗುತ್ತೆ, ಅದು ಕೂಡ ಚೆನ್ನಾಗಿದೆ. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ಈ ಸೀಟಲ್ಲಿ ಅಂಡರ್ನಿತ್ ದ ಸೀಟ್ ನಾನು ಹೇಳ್ತೀನಿ. ಫಸ್ಟ್ ಲೆಫ್ಟಿಗೆ ತಿರ್ಸ್ಬೇಕು, ಪ್ರೆಸ್ ಮಾಡಿಕೊಂಡು. ಇದಾಗ್ತಾ ಇಲ್ಲ. ನೀವಿಲ್ಲಿ ಲೆಫ್ಟಿಗೆ ಸ್ವಿಚ್ ಮಾಡಬೇಕು, ಸೀಟ್ ಓಪನ್ ಆಗುತ್ತೆ. ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೀಟ್ ನಿಮಗೆ 45 ಆ್ಯಂಗಲಲ್ಲಿ ಸ್ಟಾಪ್ ಆಗುತ್ತೆ. ನೀವು ದಿನನಿತ್ಯದ ಸಾಮಗ್ರಿಯನ್ನು ಈಸಿಯಾಗಿ ಇಡ್ಬೋದು. ನೀವು ಈ ಥರ ಸೀಟ್ ಹೋಲ್ಡ್ ಮಾಡಬೇಕಂತ ಇಲ್ಲ. ನಿಮಗೆ 17 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ, ವಿಚ್ ಈಸ್ ವೆರಿ ಗುಡ್. ನೀವು ಹಾಫ್ ಸೈಜ್ ಹೆಲ್ಮೆಟ್ ಮಾತ್ರ ಫಿಟ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಆಗಲ್ಲ ಅಂತ ಹೇಳಿದಾಗ ನಿಮಗೆ 95 ಕಿಲೋಮೀಟರ್ಸ್ ರೇಂಜ್ ಸಿಗುತ್ತೆ. ಪ್ಲಸ್ ಇದ್ರ ಜೊತೆ 3 ಮೋಡ್ಸ್ ಇದೆ. ಒಂದು ಇಕೋ ಮೋಡ್, ಮತ್ತು ರೈಡ್ ಎ ಮತ್ತು ರೈಡ್ ಬಿ. ಇದ್ರ ಬಗ್ಗೆ ನಾನು ರೈಡ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಈ ಡಿಸ್ಪ್ಲೇಲಿ ನಿಮಗೆ ಇವಾಗ ವೆದರ್ ಫೋರ್ಕಾಸ್ಟಿಂಗ್ ಸಿಗುತ್ತೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಗುತ್ತೆ, ಮತ್ತು ಹಲವಾರು ಫೀಚರ್ಸ್ ಸಿಗುತ್ತೆ. ನೀವು ಫೋನ್ ಕೂಡ ಕನೆಕ್ಟ್ ಮಾಡ್ಬೋದು. ಮತ್ತು ಇಂಟ್ರೆಸ್ಟಿಂಗ್ ಫೀಚರ್ ಏನಂದರೆ, ನಿಮಗೆ ಕೀ ಫಾಬ್ ಕೊಟ್ಟಿದ್ದಾರೆ. ಇದನ್ನು ಲಾಂಗ್ ಪ್ರೆಸ್ ಮಾಡಿದರೆ ಇಲ್ಲಿ ಇಂಡಿಕೇಟರ್ಸ್ ಆನ್ ಆಗುತ್ತೆ. ನೀವು ಪಾರ್ಕಿಂಗ್ ಲಾಟಲ್ಲಿ ನೀವು ಎಲ್ಲಾದರೂ ಪಾರ್ಕ್ ಮಾಡಿದರೆ ನಿಮಗೆ ಈ ಬೀಪಿಂದ ನಿಮ್ಮ ಸ್ಕೂಟರ್ ಎಲ್ಲಿದೆ ಅಂತ ನೀವು ಹುಡುಕ್ಬೋದು. ನಿಮಗೆ ಸಿಂಪಲ್ ಆಗಿರೋ ಡ್ಯಾಶ್ಬೋರ್ಡ್ ಸಿಗುತ್ತೆ. ನೀವು ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಇದನ್ನು ಈ ಥರ ಪ್ರೆಸ್ ಮಾಡಬೇಕು, ಮತ್ತು ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನೀವು ರಿವರ್ಸ್ ಮಾಡಬೇಕಾದ್ರೆ ಪುನಃ ಇದನ್ನು ಪ್ರೆಸ್ ಮಾಡಿದರೆ ರಿವರ್ಸ್ ಮಾಡ್ಬೋದು. ರಿವರ್ಸ್ ನಿಮಗೆ 4 km/h ರಿವರ್ಸ್ ಆಗುತ್ತೆ. ನಿಮಗೆ ಸಿಂಪಲ್ ಆಗಿ ಎಲ್ಲ ಸ್ವಿಚಸ್ ಕೊಟ್ಟಿದ್ದಾರೆ. ನೀವು ಟಚ್ ಸ್ಕ್ರೀನ್ ಏನೂ ಸಿಗಲ್ಲ, ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲ. ನೀವು ಮೋಡ್ ಚೇಂಜ್ ಮಾಡಬೇಕಾದ್ರೆ ಬ್ರೇಕ್ ಹಿಡಿದು ಮೋಡನ್ನು ಸ್ವಿಚ್ ಮಾಡಬೇಕು. ಬಟ್ ಆನ್ ದ ಗೋ ನೀವು ಸ್ವಿಚ್ ಮಾಡೋಕ್ಕಾಗಲ್ಲ. ನಿಮಗೆ ಇಲ್ಲಿ DC ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಇದರಿಂದ ನಿಮಗೆ 1 hour 20 minutes ಅಲ್ಲಿ 0 to 80% ಚಾರ್ಜ್ ಆಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಮಾತ್ರ. ಮನಿ ಸಾಕೆಟ್ ಅಲ್ಲಿ ನಿಮಗೆ ನಾರ್ಮಲ್ ಚಾರ್ಜಿಂಗ್ ಆಪ್ಷನ್ ಏನು ಬರುತ್ತೆ, ಅದರಿಂದ ನಿಮಗೆ 6 hours ಅಥವಾ 6.5 7 hours ಅಷ್ಟು ಟೈಮ್ ತಗೊಳುತ್ತೆ ಫುಲ್ ಚಾರ್ಜ್ ಆಗಕ್ಕೆ. ನೀವು ಇಲ್ಲಿ ಚಾರ್ಜರ್ ನೋಡ್ಬೋದು. ಪ್ಲಸ್ ಚಾರ್ಜರ್ ಅನ್ನ ನೀವು ಇಲ್ಲಿ ಪ್ಲಗ್ ಮಾಡ್ಬೋದು. ನಾನು ಝಟ್ಪಟ್ ಅಂತ ಫುಲ್ ಡೀಟೇಲ್ ಹೇಳಿದ್ದೀನಿ. ಈಗ ರೈಡ್ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಈ ಗಾಡಿ ಫಸ್ಟ್ ರೈಡ್ ಮಾಡ್ತಾ ಅನಿಸಿದ್ದು ತುಂಬ ಲೈಟ್ ವೇಟ್ ಇದೆ ಸ್ಕೂಟರು. ಹೆನ್ಸ್ ನನಗೆ ಮನೂವರ್ ಮಾಡೋಕ್ಕಂತೂ ತುಂಬ ಈಸಿ ಆಯಿತು. ಮುಂಚಿನ ಆಕ್ಸಿಸ್ ಅಂದರೆ ಆಕ್ಸಿಸ್ಸಿನ ಪೆಟ್ರೋಲ್ ವರ್ಷನ್ಸ್ ಎಲ್ಲ ಏನಿದಿತ್ತು ಅದು ಕೂಡ ತುಂಬ ಲೈಟ್ ವೇಟ್ ಇದ್ದಿತ್ತು. ಸೊ ಟ್ರಾಫಿಕ್ ಸಿಚುವೇಶನ್ಸಲ್ಲಿ ತುಂಬ ಈಸಿ ಆಗ್ತಿದ್ದಿತ್ತು. ಮತ್ತು ಸುಜುಕಿ ಅವರು ಅದೇ ಆಕ್ಸಿಸ್ DNA ಇದರಲ್ಲೂ ಪಾಸ್ಔಟ್ ಮಾಡಿದ್ದಾರೆ. ರೈಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈಗ ಪವರ್ ಬಗ್ಗೆ ಮಾತಾಡೋಣ. ನಮಗೆ 4.1 kW ಮ್ಯಾಕ್ಸಿಮಮ್ ಪವರ್ ಸಿಗುತ್ತೆ. 15 Nm ಟಾರ್ಕ್ ಸಿಗುತ್ತೆ. ಮತ್ತು ಇದರ ಬ್ಯಾಟ್ರಿ ಕೆಪಾಸಿಟಿ ಮಾತಾಡೋಕ್ಕೆ ಬಂದರೆ 3.072 kWh ಬ್ಯಾಟ್ರಿ ಸಿಗುತ್ತೆ. ಅದು LFP ಲಿಥಿಯಂ ಅಯನ್ ಬ್ಯಾಟ್ರಿ. ಅವರು ಹೇಳೋ ಪ್ರಕಾರ ಇದು ಜಾಸ್ತಿ ಡ್ಯೂರೇಬಲ್ ಮತ್ತು ಹೈಲಿ ರಿಲಯಬಲ್ ಅಂತ. ನಮಗೆ 3 ರೈಡ್ ಮೋಡ್ ಸಿಗುತ್ತೆ. ಒಂದು ಇಕೋ, ರೈಡ್ ಎ ಮತ್ತು ರೈಡ್ ಬಿ. ಇಕೋ ಮೋಡಲ್ಲಿ ನಮಗೆ 55 ಟಾಪ್ ಸ್ಪೀಡ್ ಸಿಗುತ್ತೆ. ರೈಡ್ ಎ ಮತ್ತು ಬಿ ಅಲ್ಲಿ 71 km ಟಾಪ್ ಸ್ಪೀಡ್ ಸಿಗುತ್ತೆ. ಒಂದೇ ಡಿಫರೆನ್ಸ್ ಏನಂದರೆ, ನಿಮಗೆ ರೈಡ್ ಎ ಅಲ್ಲಿ ಜಾಸ್ತಿ ರೀಜನ್ ಸಿಗುತ್ತೆ, ರೈಡ್ ಬಿ ಅಲ್ಲಿ ತುಂಬ ಕಮ್ಮಿ ರೀಜನ್ ಸಿಗುತ್ತೆ. ರೀಜನ್ ಅಂದರೆ ನೀವು ಆನ್ ದ ಗೋ ಬ್ರೇಕಿಂಗ್ ಮಾಡ್ತಿರುವಾಗ ನಿಮ್ಮ ಬ್ಯಾಟ್ರಿ ರೀಚಾರ್ಜ್ ಆಗ್ತಾ ಇರುತ್ತೆ. ನಿಮಗೆ ಫುಲ್ ಆನ್ ಬ್ಲಾಸ್ಟ್ ಪರ್ಫಾರ್ಮೆನ್ಸ್ ಬೇಕಂದರೆ ನೀವು ರೈಡ್ ಬಿಗೆ ಆಪ್ಟ್ ಮಾಡಬೇಕಾಗತ್ತೆ. ಮತ್ತು ನಂಗೆ ಏನು ಅನಿಸಿದಂದರೆ, ಈ 3 ಮೋಡಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ. ನಿಮ್ಮ ಪವರಲ್ಲಿ ಡಿಫ್ರೆನ್ಸ್ ಬರಲ್ಲ. ಬೇರೆ ಎಲೆಕ್ಟ್ರಿಕ್ ಸ್ಕೂಟರ್ಸಲ್ಲಿ ನಿಮಗೆ 10% 20% ಬ್ಯಾಟ್ರಿ ಇದ್ದಾಗ ನಿಮ್ಮ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಈ ಸ್ಕೂಟರಲ್ಲಿ ಪರ್ಫಾರ್ಮೆನ್ಸ್ ಸೇಮ್ ಇರುತ್ತೆ ಥ್ರೂ ಔಟ್ ಎನಿ ಮೋಡ್ಸ್.
ಎನಿ ಬ್ಯಾಟ್ರಿ ಕಂಡೀಷನ್ಸ್. ಇದರ ಆಕ್ಸಲರೇಷನ್ ಬಗ್ಗೆ ನಾನು ಪಾಯಿಂಟ್ ಔಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಲೀನಿಯರ್ ಆಗಿದೆ, ಎಲೆಕ್ಟ್ರಿಕ್ ಸ್ಕೂಟರ್ ಥರ ಜರ್ಕ್ ಕೊಡಲ್ಲ, ತುಂಬ ಬಟರ್ ಸ್ಮೂತ್ ರೈಡ್ ಎಕ್ಸ್ಪೀರಿಯನ್ಸ್ ಇದೆ. ಈ ಗಾಡಿಯಲ್ಲಿ ಆಲ್ಮೋಸ್ಟ್ ಏನೂ ಖರ್ಚಿಲ್ಲ, ಒಂದೇ ಖರ್ಚು ಬರೋದು, ಅದು ನಿಮಗೆ 7 ವರ್ಷ ನಂತರ. ಅದು ಏನಂದರೆ ಬೆಲ್ಟ್ ರಿಪ್ಲೇಸ್ಮೆಂಟ್. ಚೈನ್ ಸಿಸ್ಟಮ್ ಬರಲ್ಲ, ಬೆಲ್ಟ್ ಸಿಸ್ಟಮ್ ಬರುತ್ತೆ. ಮೋಟರ್ಗೆ ಬೆಲ್ಟ್ ಕನೆಕ್ಟೆಡ್ ಆಗಿರುತ್ತೆ. ಸೊ ಎವ್ರಿ 70,000 ಕಿಲೋಮೀಟರ್ಗೆ ನೀವು ಬೆಲ್ಟ್ ರಿಪ್ಲೇಸ್ ಮಾಡಬೇಕು. ನನ್ನ ಫೈನಲ್ ವರ್ಡಿಕ್ಟ್ ಈ ಗಾಡಿ ಬಗ್ಗೆ, ಗಾಡಿ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿದೆ, ಫಿಟ್ ಆ್ಯಂಡ್ ಫಿನಿಶ್ ತುಂಬ ಚೆನ್ನಾಗಿದೆ. ಫ್ರಂಟ್ ಡಿಸೈನ್ ಏನಿದೆ ಅದು ನಂಗೆ ಇಷ್ಟ ಆಗಿಲ್ಲ, ಬಟ್ ಓವರ್ ಆಲ್ ತುಂಬ ನೀಟಾಗಿ ಮಾಡಿದ್ದಾರೆ. ನಾನು ಡಿಸಪಾಯಿಂಟೆಡ್ ಇದ್ದೀನಿ ರೇಂಜಲ್ಲಿ. ನಮಗೆ ರೇಂಜ್ ಬರೀ 95 ಕಿಲೋಮೀಟರ್ ರೇಂಜ್ ಕೊಡುತ್ತೆ, ವಿಚ್ ಈಸ್ ರಿಯಲಿ ಲೋ. ಅದು ಅವ್ರು ಹೇಳ್ತಿರೋದು ಕ್ಲೇಮ್ಡ್. ಸೊ ನಮಗೆ ಆನ್ ಎನ್ ಆವ್ರೇಜ್ 80-85 ಕಿಲೋಮೀಟರ್ ರೇಂಜ್ ಸಿಗ್ಬೋದು. ಈ ಗಾಡಿಯನ್ನು ಯಾರು ಆಪ್ಟ್ ಮಾಡ್ಬೋದು? ನಮ್ಮ ದಿನನಿತ್ಯದ ಕೆಲಸಕ್ಕೋಸ್ಕರ, ಅಂದರೆ ಅಂಗಡಿಗೆ ಹೋಗಿ ಸಾಮಗ್ರಿ ತರೋಕ್ಕೆ, ಅವರ ಮಕ್ಕಳನ್ನು ಸ್ಕೂಲ್ ಅಥವಾ ಕಾಲೇಜ್ಗೆ ಡ್ರಾಪ್ ಮಾಡೋಕ್ಕೆ, ಆಫೀಸ್ ಇಲ್ಲೇ ಒಂದು 4-5 ಕಿಲೋಮೀಟರ್ಸ್ ರೇಂಜಲ್ಲಿದೆ ಅಲ್ಲಿ ಹೋಗಿ ಬರೋಕ್ಕೆ, ಇನ್ನೇನು ಅರೌಂಡ್ 30-40 ಕಿಲೋಮೀಟರ್ಸ್ ರೇಂಜ್ ಯಾರು ದಿನನಿತ್ಯದಲ್ಲಿ ಟ್ರಾವೆಲ್ ಮಾಡ್ತಾರೆ, ಇದು ಅವರಿಗೋಸ್ಕರ ಮಾಡಿರೋಂಥ ಸ್ಕೂಟರ್. ನೀವು ರೇಂಜ್ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಗಾಡಿಗೆ ಹೋಗಬೇಡಿ. ರೇಂಜ್ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ಇದೊಂದು ಸಾಲಿಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ನಮ್ಮ ಫುಲ್ ಬ್ಲೋನ್ ರಿವ್ಯೂ. ನಿಮಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಫ್ಲೈವೀಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನನ್ನ ಹೆಸರು ರಾಲ್ವಿನ್, ಸೈನಿಂಗ್ ಆಫ್. ಬಾಯ್ ಬಾಯ್.